ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸ್ಪೀಡಿ ಅಪ್ಡೇಟ್ಸ್ ಕನ್ನಡ. 10ನೇ ಕಂತಿನ ಹಣದ ಫಲಾನುಭವಿಗಳಿಗೆ, ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್, ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಗೃಹಲಕ್ಷ್ಮಿಯ ಎಲ್ಲ ಫಲಾನುಭವಿಗಳಿಗೆ ಹಾಗೂ 10ನೇ ಕಂತಿನ ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಯಾರೆಲ್ಲ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಅಪ್ಡೇಟ್ಸು ಏನು ಅಂತ ಅಂದರೆ, ನೀವು ಎಲ್ಲ ಒಂದು ಗೃಹಲಕ್ಷ್ಮಿಯ ಯೋಜನೆಯ ಫಲಾನುಭವಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಹಾಗೆ ವಿಡಿಯೋನ ನೀವು ಕೊನೆವರೆಗೂ ನೋಡಬೇಕಾಗತ್ತೆ. ಯಾಕಂದರೆ ಭಾಳ ಯೂಸ್ಫುಲ್ ಆಗಿರುವಂಥ ಮಾಹಿತಿಪೂರ್ವಕವಾದ ಈ ಒಂದು ವಿಡಿಯೋ ಇರುತ್ತೆ. ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಎಲ್ಲರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಈ ಒಂದು ನ್ಯೂ ಅಪ್ಡೇಟನ್ನು ತಂದಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಗೃಹಲಕ್ಷ್ಮಿಯ 9ನೇ ಕಂತಿನ ಅಪ್ಡೇಟ್ನ ಮಾಹಿತಿ ಕೂಡ ತಿಳಿಸ್ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. 10ನೇ ಕಂತಿನ ಹಣದ ವಿಚಾರವಾಗಿ ಕೂಡ ಹೇಳಿದ್ದಾರೆ. 9 ಹಾಗೂ 10ನೇ ಕಂತಿನ ಹಣ, ಗೃಹಲಕ್ಷ್ಮಿಯ ಯೋಜನೆಯ ಹಣ ಸ್ವಲ್ಪ ಡಿಲೇ ಆಗಿದೆ. ಯಾಕಂತಂದರೆ ಎಲೆಕ್ಷನ್ ಡ್ಯೂಟಿ ಇರುವ ಕಾರಣ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬ್ಯುಸಿ ಇರ್ತಾರೆ. ಹಾಗಾಗಿ ಅದ್ರ ಬಗ್ಗೆ ಮಾತಾಡೋದು ಸ್ವಲ್ಪ ಡಿಲೇ ಆಗಿದೆ. ಈಗ ತುಂಬ ದಿನ ಆದಮೇಲೆ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಅಪ್ಡೇಟ್ ಏನು ಅಂತ ನೋಡೋದಾದರೆ, 9ನೇ ಹಾಗೂ 10ನೇ ಕಂತಿನ ಹಣದ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೇನೆ. ಇವರು ಏನನ್ನ ಹೇಳಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ ಗೃಹಲಕ್ಷ್ಮಿಯ ಫಲಾನುಭವಿಗಳು, ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಹಾಗೆ ಈ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಲೇಬೇಕು. ಯಾಕಂದರೆ ನಾನು ನಿಮಗೆ ಬಹಳ ಮಾಹಿತಿಪೂರ್ವಕವಾದಂಥ ವಿಡಿಯೋನ ನಿಮಗೆ ಮಾಡ್ತಾ ಇರ್ತೀನಿ, ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇರ್ತೀನಿ ಗೃಹಲಕ್ಷ್ಮಿಯ ಯೋಜನೆ ಬಗ್ಗೆ. ಹಾಗೆ ನಿಮಗೆಲ್ಲ ಕರ್ನಾಟಕದ ಯೋಜನೆಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಹಾಗೆ ನಿಮಗೆ ಈ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಬಹಳ ಉಪಯುಕ್ತವಾಗಿರುತ್ತೆ ಅಂತ ಹೇಳ್ತಾ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 50 ಲೈಕ್ಸ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಗೃಹಲಕ್ಷ್ಮಿಯ ಯೋಜನೆಯ 10ನೇ ಕಂತಿನ ಹಣ ನಿಮಗೆ 10ನೇ ಕಂತಿನ ವಿಚಾರವಾಗಿ ನಿಮಗೆ ಬಂದಿರುವ 4 ಗುಡ್ ನ್ಯೂಸನ್ನು ಈಗ ನೋಡ್ತಾ ಹೋಗೋಣ. ಅದಕ್ಕಿಂತ ಅದಾದಮೇಲೆ 9ನೇ ಕಂತಿನ ಹಣ ಈಗ ಮಾತಾಡೋಣ. ಅದಾದಮೇಲೆಲ್ಲ ಇವಾಗಲೇ ಮಾತಾಡೋಣ. ಫಸ್ಟು 9ನೇ ಕಂತಿನ ಹಣ ನಿಮಗೆ ಮಾಹಿತಿನ ಕೊಡೋದಾದರೆ, 9ನೇ ಕಂತಿನ ಹಣ ಬಂದಿಲ್ಲ ಅಂತ ಇದ್ರು ಎಷ್ಟೋ ಜನ. ಯಾಕಂದರೆ ಇಲ್ಲಿ ಪೆಂಡಿಂಗ್ ಉಳಿದಿದೆ. 2ನೇ ತಾರೀಕಿನ ಒಳಗೆ ನಿಮಗೆ, ಅಂದರೆ ಮೇ 2 ಮೇ 2 2024ನೇ ತಾರೀಕಿನ ಒಳಗೆ ನಿಮಗೆ ಕ್ರೆಡಿಟ್ ಮಾಡ್ತಾರೆ. 9ನೇ ಕಂತಿನ ಹಣದ ಬಗ್ಗೆ ಇಲ್ಲಿ ಮಾಹಿತಿ ನಿಮಗೆ ಸಿಕ್ಕಿದೆ. 10ನೇ ಕಂತಿನ ಮಾಹಿತಿ ಬಗ್ಗೆ ನಿಮಗೆ ಗುಡ್ ನ್ಯೂಸನ್ನು ತಿಳ್ಕೊಳೋದಾದರೆ, ಇಲ್ಲಿ ಕರೆಕ್ಟಾಗಿ ನೀವು ಈ ಒಂದು ವಿಡಿಯೋನ ಕೇಳಿಸ್ಕೊಳ್ಳಿ. ಯಾಕಂದರೆ ನಿಮಗೆ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. 10ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಅಂದರೆ, ಇದೇ ತಿಂಗಳು 5 ಅಥವಾ 6ನೇ ತಾರೀಕಿನ ಒಳಗೆ ನಿಮಗೆ 10ನೇ ಕಂತಿನ ಹಣ ಬರುತ್ತೆ. 5ನೇ ತಾರೀಕಾದರೂ ಬರ್ಬೋದು, 6ನೇ ತಾರೀಕಾದರೂ ಈ ಒಂದು ಹಣ ನಿಮಗೆ ಬರ್ಬೋದು. ಗೃಹಲಕ್ಷ್ಮಿಯ 10ನೇ ಕಂತಿನ ಹಣ ನಿಮಗೆ ಇಲ್ಲಿ ಬರುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮಗೆ ಹೇಳಿದ್ದಾರೆ 5 ಅಥವಾ 6ನೇ ತಾರೀಕು ಬರುತ್ತೆ ಅಂತ. ಇದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಆಗಿರುತ್ತೆ. ಈ ಒಂದು ವಿಡಿಯೋನ ಎಲ್ಲ ಗೃಹಲಕ್ಷ್ಮಿ ಯೋಜನೆ 10ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಿದ್ರಲ್ಲ, ಅವ್ರಿಗೆ ಇವಾಗಲೇ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. 2ನೇ ಗುಡ್ ನ್ಯೂಸ್ನ ನೋಡೋದಾದ್ರೆ 10ನೇ ಕಂತಿನ ಹಣದ ಬಗ್ಗೆ ಇದೆ. 8, 9, 8ನೇ ಕಂತು, 9ನೇ ಕಂತು, 10ನೇ ಕಂತು ಹಣ ಯಾರ್ಯಾರಿಗೆ ಬಂದಿಲ್ಲ ಯಾಕಂತ ನೋಡೋಣ. ಇಲ್ಲಿ ಹಣ ಬಾಕಿ ಇತ್ತು, ಯಾರ್ಯಾರಿಗೆ ಹಣ ಬಾಕಿ ಇತ್ತು 8, 9 ಹಾಗೂ 10ನೇ ಕಂತಿನ ಹಣ ವೆಯ್ಟ್ ಮಾಡ್ತಿದ್ರಿ ಬರಬೇಕು ಅಂತ, ಈ ಒಂದು ರೂಲ್ಸ್ನ ನೀವು ಮೊದಲು ತಿಳ್ಕೋಬೇಕಾಗತ್ತೆ. ಮೊದಲು ರೂಲ್ಸ್ ಏನು ಇತ್ತು ಅಂತ ಅಂದರೆ, ನಿಮಗೆ ಯಾವ ಕಂತಿನ ಹಣ ಬಾಕಿ ಇತ್ತು ಅದು ಬಂದಾದ ಮೇಲೆ ನಿಮಗೆ ನೆಕ್ಸ್ಟ್ ಕಂತಿನ ಹಣ ಬರ್ತಿತ್ತು. ಆದರೆ ಈಗ ನಿಮಗೆ ಹಣ ಬರಬೇಕಂದ್ರೆ ಇವಾಗ 1ರಿಂದ 10ನೇ ಕಂತಿನ ಹಣ ಬರಬೇಕಿತ್ತಲ್ವಾ, ಆ ಹಣನ ಈಗ ರೂಲ್ಸ್ನ ಚೇಂಜ್ ಮಾಡಿದ್ದಾರೆ. ಈ ರೂಲ್ಸ್ ಚೇಂಜ್ ಆಗಿದೆ. ಏನು ಅಂತ ಅಂದರೆ, ನಿಮಗೆ ಈಗ 9ನೇ ಕಂತಿನ ಹಣ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, 10ನೇ ಕಂತಿನ ಹಣ ನಿಮಗೆ ಬರಬೇಕಂತಂದರೆ ಫಸ್ಟು 9ನೇ ಕಂತಿನ ಹಣ ಬರಬೇಕಿತ್ತು, ಆಮೇಲೆ 10ನೇ ಕಂತಿನ ಹಣ ಬರಬೇಕಿತ್ತು. ಅದೇ ಇಲ್ಲಿ ರೂಲ್ಸ್ ಚೇಂಜ್ ಆಗಿದೆ. 10ನೇ ಕಂತಿನ ಹಣ ನಿಮಗೆ ಬರಬೇಕಂತಂದರೆ 9ನೇ ಕಂತಿನ ಹಣದ ಜೊತೆಗೆ ಕೂಡ ನಿಮಗೆ 10ನೇ ಕಂತಿನ ಹಣ ಬಂದು ಸೇರುತ್ತೆ. ಈ ಒಂದು ರೂಲ್ಸ್ನ ಚೇಂಜ್ ಮಾಡಿದ್ದಾರೆ. ನಿಮಗೆ ಯಾವ ಕಂತಿನ ಹಣ ಬರಲಿ ಬಿಡಲಿ, ಅದರ ಜೊತೆಗೆ ನಿಮಗೆ 10ನೇ ಕಂತಿನ ಹಣ ಅದು ಬರಬೇಕಾಗಿರೋ ಟೈಮಲ್ಲಿ ನಿಮಗೆ ಬಂದು ಕ್ರೆಡಿಟ್ ಆಗುತ್ತೆ ನಿಮ್ಮ ಒಂದು ಅಕೌಂಟ್ಗೆ. ಇದು ಈಗ ಬಂದಿರುವಂಥ ನ್ಯೂ ಅಪ್ಡೇಟ್ ಅಂತಲೇ ಹೇಳ್ಬೋದು. ಇದು ಎಲ್ರಿಗೂ ಕೂಡ ಯೂಸ್ಫುಲ್ ಆಗೇ ಆಗುತ್ತೆ. ಯಾಕಂದರೆ 8, 9, 10ನೇ ಕಂತಿನ ಹಣ ಎಷ್ಟೋ ಜನಕ್ಕೆ ಬಂದಿರೋದಿಲ್ಲ. ಆ ಹಣ ಇವ್ರಿಗೂ ಕೂಡ ಯೂಸ್ ಆಗುತ್ತೆ. ಗೃಹಲಕ್ಷ್ಮಿಯ ಮಂತ್ರಿಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಹಾಗೆ ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಯಾಕಂದರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋ ನೋಡಿ ಹೆಲ್ಪ್ ಆಗುತ್ತೆ. 3ನೇ ಗುಡ್ ನ್ಯೂಸ್ನ ನೋಡೋದಾದರೆ, ಎಲ್ರಿಗೂ ಕೂಡ ಈ ಒಂದು ನ್ಯೂಸ್
ನ್ಯೂಸು ಅಪ್ಲೈ ಆಗುತ್ತೆ, ಸ್ವಲ್ಪ ಜನಕ್ಕೆ ಇದು ಅಪ್ಲೈ ಆಗೋದಿಲ್ಲ ಅಪ್ಡೇಟು, ಯಾಕಂದರೆ ಅವ್ರಿಗೆ ಇದೊಂದು ಬ್ಯಾಡ್ ನ್ಯೂಸ್ ಆಗಿರುತ್ತೆ. ಯಾರೆಲ್ಲ ಅಪ್ಲೈ ಆಗೋದಿಲ್ಲ ಅಂತ ಅಂದರೆ ಈ KYC ಯಾರು ಮಾಡಿಸಿರೋದಿಲ್ಲ ಅವ್ರಿಗೆ ಪೆಂಡಿಂಗ್ ಹಣ ಇಲ್ಲಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಗುಡ್ ನ್ಯೂಸ್ನ ನೋಡೋದಾದರೆ 10ನೇ ಕಂತಿನ ಹಣ ಯಾರ್ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ಅವ್ರಿಗೆ ಈ KYC ಇರಲಿ ಬಿಡಲಿ ಅವ್ರಿಗೆಲ್ಲರೂ ಕೂಡ 10ನೇ ಕಂತಿನ ಹಣ ಬರ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಅಂದರೆ ಡ್ಯೂ ಟು ಎಲೆಕ್ಷನ್ ಅಂತಲೇ ಹೇಳ್ಬೋದು. ನಿಮಗೆ ಯಾರೆಲ್ಲ ಪೆಂಡಿಂಗ್ ಇದೆ ಅಮೌಂಟು ಅವ್ರಿಗೆ ಅತಿ ಬೇಗನೆ ಬಂದು ನಿಮಗೆ ತಲುಪುತ್ತೆ. ಹಾಗೆ 4ನೇ ಗುಡ್ ನ್ಯೂಸ್ನ ನೋಡೋದಾದರೆ ಯಾರಿಗೆ ಅಮೌಂಟ್ ಬಂದಿಲ್ಲ, ಪೆಂಡಿಂಗ್ ಅಮೌಂಟ್ ಇದೆ ಅವ್ರಿಗೆ 10ನೇ ಕಂತಿನ ಹಣ ಆಗಿರ್ಬೋದು, 80ನೇ ಕಂತಿನ ಹಣ ಆಗಿರ್ಬೋದು, 8ನೇ ಕಂತಿನ ಹಣ ಆಗಿರ್ಬೋದು ಅವ್ರಿಗೆ ಅಪ್ಲಿಕೇಶನ್ನ ಕರೆದಿದ್ದಾರೆ. ನೀವು ಅಪ್ಲಿಕೇಶನ್ನ ಹಾಕಿ ಈ ಒಂದು ಪ್ರತಿಯೊಂದು ಹಣವನ್ನು ನೀವು ಪಡ್ಕೋಬಹುದು ಆಗಿದೆ. ಗೈಸ್ ವೀಕ್ಷಕರೇ, ನೀವು ಈ ಒಂದು ವಿಡಿಯೋನ ಎಲ್ಲ ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಶೇರ್ ಮಾಡಿ, ಹಾಗೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ನಾನು ಮತ್ತೆ ಹೊಸದಾದ ಅಪ್ಡೇಟ್ ಒಂದಿಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.